ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಜೀಗುಜ್ಜೆ ಸಾಂಬಾರ್. ಇದು ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಜೀಗುಜ್ಜೆಯಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು. ಪಲ್ಯ ಮಾಡ್ಬೋದು, ಗೋಬಿ ಮಂಚೂರಿ ಮಾಡ್ಬೋದು, ಬಜ್ಜಿ ಮಾಡ್ಬೋದು, ಪಕೋಡ ಮಾಡ್ಬೋದು, ಹಾಗೆ ಪಲಾವ್ ಸಹಿತ ಮಾಡ್ಬೋದು, ವೆಜ್ ಬಿರಿಯಾನಿ ಮಾಡ್ಬೋದು. ಈಗ ನಾನಿಲ್ಲಿ ಫ್ರೆಶ್ಶಾಗಿ ಸಾಂಬಾರು ಹೇಗೆ ಮಾಡೋದು, ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮೇಲ್ಗಡೆ ಮುಳ್ಳಿರುತ್ತಲ್ವ, ಅದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಸಾಂಬಾರಿಗೆ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಬೇಕಾಯ್ತಾ. ಇದಕ್ಕೆ ನಾನು ಫ್ರೆಶ್ಶಾಗಿ ಮಸಾಲೆ ಹುರಿತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಧನಿಯಾ, ಇಂಗು, ಉದ್ದಿನಬೇಳೆ, ಮೆಂತೆಕಾಳು ಹಾಗೂ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಫಸ್ಟು ನಾನು ಒಣಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಡಿ, ಅದು ಬೇಗ ಕಪ್ಪಾಗಿಬಿಡುತ್ತೆ. ನೋಡಿ, ಫಸ್ಟು ನಾನು ಒಣಮೆಣಸಿನ್ಕಾಯಿ ಹುರಿದು ತೆಗೆದ್ಬಿಟ್ಟು ಆಮೇಲೆ ನಾನು ಉದ್ದಿನಬೇಳೆ ಹುರಿತಾ ಇದ್ದೀನಿ. ಉದ್ದಿನಬೇಳೆ ಆದಮೇಲೆ ಸ್ವಲ್ಪ ಕಲರ್ ಬಂದಮೇಲೆ ಧನಿಯಾ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಅರಿಶಿಣ, ಉಪ್ಪು, ಖಾರದ ಪುಡಿ, ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ ಹಾಕಿ ನೋಡಿ ಇದನ್ನು ಹಾಕಿ ಕುದಿಸ್ಲಿಕ್ಕೆ ಇಡಬೇಕು. ನಾವು ಬೇಯಿಸಬೇಕು ಡೈರೆಕ್ಟಾಗಿ. ಸ್ವಲ್ಪ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆ ಸಹಿತ ಸ್ವಲ್ಪ ಸಣ್ಣಗೆ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ನಾನು ಕಾಯಿಯೊಟ್ಟಿಗೆ ಆ ಮಸಾಲೆ ಫುಲ್ಲು ರುಬ್ಬಿಟ್ಕೊಂಡಿದ್ದೆ, ಅದನ್ನೆಲ್ಲ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ನಾನು ಒಗ್ಗರಣೆಗೆ ಸಾಸಿವೆ, ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ಒಗ್ಗರಣೆ ಕೊಟ್ಟು ಎಷ್ಟು ಪರಿಮಳ ಬರ್ತಾಯಿದೆ ಗೊತ್ತಾ. ಅನ್ನದ ಜೊತೆಗೆ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ಕಲರ್ ನೋಡಿ ಸಖತ್ತಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.